ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಬೆಳಗ್ಗೆ ಆಚೆ ಹೋಗಿದ್ವಿ. ತುಂಬ ದಿವಸ ಆಗಿತ್ತು ಆಚೆ ಹೋಗ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದು. ಸೊ ಅದರಿಂದ ಸರಿ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಆ್ಯಸ್ ಯೂಶ್ವಲ್ ಇಡ್ಲಿ ತೊಗೊಂಡಿದ್ವಿ. ಇಡ್ಲಿ ಏನಕ್ಕೆ ತೊಗೊಳ್ಳೋದಂದರೆ ಮೊನ್ನೆ ಏನಾಯ್ತಂದರೆ ನಮ್ಮ ಮನೇಲಿ ಕುಕ್ಕರ್ ಡಮ್ ಅಂತ ಸಿಡಿತು. ಅದಕ್ಕೇ ಕುಕ್ಕರಲ್ಲಿ ಸಾಂಬಾರು ಮಾಡೋಕ್ಕೆ ಭಯ ಆಗ್ತಾಯಿದೆ ಅಂದ್ಬಿಟ್ಟು ಇವಾಗ ಏನು ಮಾಡಿದೆ ಅಂದರೆ ಪಾತ್ರೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಗ್ಯಾಸು ಕೂಡ ವೇಸ್ಟ್ ಆಗುತ್ತೆ. ನೋಡ್ಬೋದು ನೀರು ಹೆಂಗೆ ನಲ್ಲಿನ ಆನ್ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು. ಏಯ್ ಕೌಶಿ, ಅಲ್ಲಿ 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 ನೀರಿಡಂಗಿಲ್ಲ, ಏನು ಮಾಡಂಗಿಲ್ಲ, ಬಂದು ಆನ್ ಮಾಡೋದು ಬರೀ ತೀಟೆ. ಕುತ್ಕೋ, ಅಲ್ಲಿ ಕುತ್ಕೋ, ಹಾಯ್ ಮಾಡು. ಹಾಯ್. ಇವತ್ತು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಫೇವ್ರೆಟ್ ಅಂತಲೇ ಹೇಳ್ಬೋದು. ಕೌಶಿಕ್ ಕೂಡ ಅಷ್ಟೇ. ಮಧ್ಯಾಹ್ನಕ್ಕೆ ಇವಾಗ ರೈಸ್ ಮಾಡಿದ್ನಲ್ಲ, ಸ್ವಲ್ಪ ರೈಸು, ಸ್ವಲ್ಪ ಸೊಪ್ಪು ಸಾಂಬಾರು ಹಾಕ್ಕೊಂಡು ಉಪ್ಪು ಸಾಂಬಾರು ಥರ ತಿನ್ನಿಸ್ತಾ ಇದ್ದೀನಿ. ಅದು ಕೂಡ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಆಮೇಲೆ ನೀಟಾಗಿ ಬೇಗನೆ ಡೈಜೆಷನ್ ಆಗುತ್ತೆ. ಒಂದ್ಸಲ ನೀವು ಕೊಟ್ಟಿಲ್ಲ ಅಂದರೆ ಒಂದ್ಸಲ ಕೊಟ್ಟು ನೋಡಿ. ಪಾಲಕ್ ಸೊಪ್ಪು, ಯಾವ ಸೊಪ್ಪಾಗಲಿ ಒಟ್ಟಿನಲ್ಲಿ ಸೊಪ್ಪು ಸಾಂಬಾರು ಮಾಡಿದಾಗ ಬರೀ ಖಾರ ಪುಡಿ ಹಾಕೋಕ್ಕಿಂತ ಮುಂಚೆ ಉಪ್ಪು ಸಾಂಬಾರು ಇರುತ್ತಲ್ಲ, ಆ ಉಪ್ಪು ಸಾಂಬಾರಲ್ಲಿ ಒಂದ್ಸಲ ಊಟ ನೋಡಿಸಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ. ಅದು ಆನ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಕುತ್ಕೊಂಡು ನೋಡಿಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ಇವಾಗ ಊಟ ಮಾಡಿಸೋದು ಭಾರಿ ಕಷ್ಟ. ಇವನು ಮೊದಲು ತಿಂತಾಯಿದ್ದ, ಇವಾಗ ಯಾವಾಗ ಸ್ವಲ್ಪ ಹುಷಾರು ತಪ್ತಾ ಅವಾಗಿಂದ ಬೇಜಾನು ಇದು ಮಾಡ್ತಾಯಿದ್ದಾನೆ, ನಕ್ಲ ಮಾಡ್ತಾಯಿದ್ದಾನೆ. ತಿನ್ನೋಕ್ಕೆ ಭಾರಿ ಹಿಂಸೆ ಆಗ್ಬಿಟ್ಟೈತೆ. ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಏನೋ ಒಂದು ಕಷ್ಟಪಟ್ಟು ಏನೋ ಒಂದು ಜುಗಾಡ್ ಮಾಡಿ ತಿನ್ನಿಸ್ಬೇಕು ಇವಾಗ. ಅದಕ್ಕೆ ವಾಷಿಂಗ್ ಮಿಷಿನ್ ಹೆಂಗಿದ್ರು ಸೌಂಡ್ ಆಗ್ತಾಯಿತ್ತಲ್ಲ, ಸೊ ಅದರಿಂದ ಅದನ್ನು ತೋರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಭಾರಿ ಹಿಂಸೆ ಗುರು. ನನಗೆ ಇಡ್ಲಿ ಸಾಂಬಾರು ಇಷ್ಟ ಆಗುತ್ತೆ. ಸೊ ಅದರಿಂದ ಮತ್ತೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ಹಂಗೆ ಕೌಶಿಕ್ನ ಆಟ ಆಡಿಸ್ಕೊಂಡು ಮತ್ತೆ ಮಧ್ಯಾಹ್ನ ಸೊಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕೌಶಿಕ್ಕು ಕೂಡ ಸೊಪ್ಪು ಸಾಂಬಾರು ಅಂದರೆ ಉಪ್ಪು ಸಾಂಬಾರು ಮತ್ತು ಅನ್ನನ ತಿನ್ನಿಸಿದ್ದೆ. ನನಗೆ ತುಂಬಾ ಇಷ್ಟ ಆಗುತ್ತೆ ಸೊಪ್ಪು ಸಾಂಬಾರು. ಮತ್ತು ಒಂದು ಪಿಗ್ನಿ ಥರದ್ದು, ಪಿಗ್ನಿ ಅಲ್ಲ, ಇದು ಉಂಡಿ ಅಂತಾರೆ ನೋಡಿ, ಅದನ್ನು ನಾನು ಆನ್ಲೈನಲ್ಲಿ ನೋಡೋದನ್ನ ಸರಿ ತರಿಸೋಣ ಅಂದ್ಬಿಟ್ಟು ತರಿಸಿದ್ದೀನಿ. ಇದು ನಾನು ಅಂದ್ಕೊಂಡೆ, ಕೆಲವೊಬ್ರು ಅಂತ ಇದ್ದರು ಇದ್ರೊಳಗಡೆ ಹಾಕ್ತಾಯಿದ್ರೆ ಬೂಸ್ಟ್ ಅಂದರೆ ಇದು ಬರುತ್ತೆ, ಬೂಸ್ಟ್ ಬರುತ್ತೆ ವುಡ್ ಒಳಗಡೆ ದುಡ್ಡನ್ನ ಹಾಕಿದ್ರೆ ಅಂತ ಅಂತಾರೆ. ಗೊತ್ತಿಲ್ಲ ನನಗೆ. ತರಿಸಿದ್ದೀನಿ 1,00,000 ರೂಪಾಯಿದು. ನೋಡೋಣ ಅದು ಯಾವತ್ತು ಇದನ್ನ ಫಿಲ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮತ್ತು ಮಧ್ಯಾಹ್ನನೇ ಸ್ವಲ್ಪ ಮ್ಯಾಂಗೋ ಇತ್ತು, ಅದನ್ನ ಉಪ್ಪು ಖಾರ ಹಾಕೋಣ ಅಂದ್ಬಿಟ್ಟು, ಉಪ್ಪು ಖಾರ ಅಲ್ಲ, ಇದನ್ನು ಏನಪ್ಪ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಲ್ರೆಡಿ ಇದು ನಾನು 2ನೇ ಸಲ ಅಲ್ಲ 3ನೇ ಸಲ ಹಾಕ್ತಾಯಿರೋದು. ಮೊದಲು ಒಂದು ಸಲ ಬೇಯಿಸ್ಬಿಟ್ಟು ಹಾಕಿದೆ, ಉಪ್ಪು ಹಾಕಿ 1-2 ದಿವಸ ಇಟ್ಟು ಆಮೇಲೆ ಅದಕ್ಕೆ ರುಬ್ಬಿ ಅಥವಾ ಈ ಥರನೂ ಇನ್ಸ್ಟೆಂಟ್ ಥರನೂ ಮಾಡ್ಕೊಬೋದು. ಈ ಸಲ ಡೈರೆಕ್ಟಾಗಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಥರ ಬರುತ್ತೆ ನೋಡಿ, ಆ ಥರ ಹಾಕಿದ್ದೆ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಮತ್ತು ಸೇಮ್ ಕ್ವಾಂಟಿಟಿಯಲ್ಲಿ ಸಾಸಿವೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು, ಒಂದು ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು ಮತ್ತು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕಿದ್ದೀನಿ. ಇದು ತುಂಬ ಖಾರ ಇಲ್ಲ, ತುಂಬ ಮೀಡಿಯಮ್ ಆಗಿದೆ. ಯಾಕಂದರೆ ನನಗೆ ಸ್ವಲ್ಪ ಸ್ಪೈಸಿ ಆಗೋಲ್ಲ, ಸ್ವಲ್ಪ ಖಾರ ಎಲ್ಲ ಕಡಿಮೆ ತಿನ್ನೋದ್ರಿಂದ ಇವಾಗ ಖಾರದ ಪುಡಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫಸ್ಟ್ ಏನಾಯಿತು, ಸ್ಟಾರ್ಟಿಂಗ್ ಸ್ವಲ್ಪ ಮೆಂತ್ಯ ಜಾಸ್ತಿ ಅಂತ ಅನ್ನಿಸ್ತು. ಆದರೆ 1 ಡೇ ಆದಮೇಲೆ ಚೆನ್ನಾಗಿ ರಸ ಎಲ್ಲ ಅದ್ರ ಒಳಗಡೆ ಹೀರ್ಕೊಂಡ್ಮೇಲೆ ನೆಕ್ಸ್ಟ್ ಡೇ ತಿಂದೆ. ಆವಾಗಂತೂ ನಿಜ ಸಖತ್ತಾಗಿತ್ತು. ಖಾರ ಇಲ್ಲ, ಮಕ್ಕಳೇ ತಿನ್ಬೋದು. ಒಂಥರ ಚೆನ್ನಾಗಿ ಅನ್ನಿಸ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ. ಕೆಲವೊಬ್ರಿಗೆ ತುಂಬ ಖಾರ ಇಷ್ಟ ಆಗೋಲ್ಲ, ಮೈಲ್ಡಾಗಿ ತಿಂತಾ ಇರ್ತಾರೋ ಅಂಥವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಬೇಕಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಖಾರದ ಪುಡಿನೂ ಹಾಕ್ಕೊಬೋದು. ನನಗೇನೋ ಇದೇ ಥರ ಇಷ್ಟ ಆಯಿತು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು.
ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಮ್ಯಾಂಗೋ ತಿನ್ನೋದು, ಉಪ್ಪು ಖಾರ ಹಾಕೋದು ಅಥವಾ ಈ ಥರ ಮ್ಯಾಂಗೋ ಪಿಕ್ಕಲ್ ಮಾಡೋದು ಬರೀ ಇದೇ ಆಗಿಬಿಟ್ಟಿದೆ. ನಮ್ಮಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಮ್ಯಾಂಗೋ ಮತ್ತು ಮಾವಿನಕಾಯಿ ಎರಡೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಓಡ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತು ಈವ್ನಿಂಗು ಇವತ್ತಿಂದ ಸ್ವಲ್ಪ ಯೋಗ ಅದು ಇದು ಎಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗಿತ್ತಲ್ಲ, ಅದರಿಂದ ಫಸ್ಟ್ ಡೇ ಮಾಡ್ತಾಯಿದ್ನಲ್ಲ, ಫುಲ್ಲು ನೆಕ್ಸ್ಟ್ ಡೇ ಕಾಲು ನೋವು ಬಂದಿದ್ದು ಅಂತಲೇ ಹೇಳ್ಬೋದು. ಇನ್ಮೇಲೆ ಡೈಲಿ ಮಾರ್ನಿಂಗ್ ಅಂತೂ ಆಗಲ್ಲ, ಅದಕ್ಕೋಸ್ಕರ ಈವ್ನಿಂಗೇ ಸ್ವಲ್ಪ ಯೋಗ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಜ ತುಂಬ ಅಂದರೆ ತುಂಬ ಬಾಡಿ ರಿಲೀಫ್ ಅಂತ ಅನಿಸುತ್ತೆ. ಫಸ್ಟ್ ಡೇ ಮಾಡಿದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಏನಿಲ್ಲ, ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆರಾಮ್ಸೆ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಮಾಡ್ತಾ ಇಲ್ಲ ಅಂದರೆ ಒಂದ್ಸತಿ ಯೋಗನ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನನಗೆ ನಾನು ಬ್ಯಾಕ್ ಪೇಯ್ನ್ ಇತ್ತು ನೋಡಿ, ಆವಾಗ ಹೇಳ್ಕೊಟ್ಟಿದ್ರಲ್ಲ ಆ ಒಂದು ಯೋಗಗಳನ್ನ ಮಾತ್ರ ಫಸ್ಟ್ ಡೇ ಮಾಡಿದ್ದು. ನಾನೇನು ಎಕ್ಸ್ಪರ್ಟ್ ಅಲ್ಲ, ನಾನು ಏನು ಮಾಡಿದೆ ಅದನ್ನು ಮಾತ್ರ ನಾನು ತೋರಿಸಿದ್ದೀನಿ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಆಗಿ ಸ್ವಲ್ಪ ಬೇರೆ ಥರ ಯೋಗ ಮತ್ತು ಎಕ್ಸಸೈಸ್ಗಳನ್ನೆಲ್ಲ ಮಾಡೋದನ್ನು ಕಲ್ತ್ಕೊಬೇಕು. ಒಂದು ಸ್ವಲ್ಪ ನಾನು ತುಂಬ ವೀಕ್ ಇದ್ದೀನಿ, ಆಮೇಲೆ ತುಂಬ ಸಣ್ಣಕ್ಕಾಗ್ಬಿಟ್ಟಿದ್ದೀನಿ. ಅದರಿಂದ ಏನಾದರೂ ಮಾಡಿ ಏನೋ ಒಂದು ಜುಗಾಡ್ ಮಾಡಿ ಸ್ವಲ್ಪ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವಾಗ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದೊಂದ್ಸಲ ಅನಿಸುತ್ತೆ ಸಾಕಿಷ್ಟೇ ಅಂತ ಅನಿಸುತ್ತೆ, ಬಟ್ ಒಂದೊಂದ್ಸಲ ಅನಿಸುತ್ತೆ ಸ್ವಲ್ಪ ದಪ್ಪ ಆಗಬೇಕು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಸ್ಕಿನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದರಿಂದ ಯೋಗ ಮಾಡೋದ್ರಿಂದ ಅದು ಕೂಡ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಮೇನ್ಲಿ ಸ್ಕಿನ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಎಲ್ಲದಕ್ಕೂ ಒಳ್ಳೆಯದು. ಸೊ ಅದರಿಂದ ಇನ್ಮೇಲೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಅದು ಒಂದೊಂದು ದಿವಸ ಮಾಡಬೋದು, ಒಂದೊಂದು ದಿವಸ ಮಾಡೋಕ್ಕಾಗಲ್ಲ. ಅದೇ ಸ್ವಲ್ಪ ಅಭ್ಯಾಸ ತಪ್ಪಿಬಿಟ್ರೆ ಆ ಥರ ಆಗುತ್ತೆ. ರೆಗ್ಯುಲರಾಗಿ ಮಾಡ್ಕೊಂಬಂದರೆ ಆ ಥರ ಏನೂ ಫೀಲ್ ಆಗೋಲ್ಲ. ಕಂಪಲ್ಸರಿ ಮಾಡಬೇಕು ಅಂತ ಅನಿಸುತ್ತೆ. ಬಟ್ಟು ನಾವೇನು ಮಾಡ್ತೀವಿ ಅಂತಂದರೆ ಒಂದ್ಸಲ ಮಾಡ್ತೀವಿ, ಒಂದ್ಸಲ ಬಿಡ್ತೀವಿ. ಸೊ ಅದರಿಂದ ಅದ್ರ ಕಡೆ ಗಮನ ಸ್ವಲ್ಪ ಕಡಿಮೆ ಅಷ್ಟೇ. ಕೆಲವೊಬ್ಬರು ಡೈಲಿ ಮಾಡೋರು ಉಂಟು, 2 ಸಲ ಮಾಡ್ತಾರೆ ಕೆಲವೊಬ್ಬರು ಯೋಗನ, ಒಬ್ಬೊಬ್ಬರು 1 ಸಲ ಮಾಡ್ತಾರೆ. ಬಟ್ ನಮಗೆ ಒಂದೊಂದು ಸಲನೇ ಮಾಡೋದು ಕಷ್ಟ. ನೋಡೋಣ, ಇನ್ಮೇಲೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಇವಾಗ ಸ್ವಲ್ಪ ವೀಡಿಯೋಸ್ಗೆ ಸ್ವಲ್ಪ ವ್ಯೂಸು ಓಕೆ ಥರ ಬರ್ತಾ ಇದೆ. ತುಂಬ ಜಾಸ್ತಿ ಏನಿಲ್ಲ, ಒಂದು 100 ಮೆಂಬರ್ಸ್ ಆದ್ರೂ ನೋಡ್ತಾ ಇದ್ದಾರೆ. ಸೊ ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಅಂದರೆ ರೆಗ್ಯುಲರಾಗಿ ಹಾಕಿದ್ರೆ ನೋಡ್ತಾ ಬರ್ತಾರೆ. ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕೋದ್ರಿಂದ ನಮ್ಮದು ಏನಿದೆ ಬ್ಲಾಗ್ ಸರ್ಚಿಂಗ್ ಲಿಸ್ಟಿಂದ ಹೋಗ್ಬಿಡುತ್ತೆ. ಸೊ ಅದೊಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಬಂದರೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ಮೇಲೆ ಯಾವಾಗ್ಲೂ ಡೈಲಿ ಅಥವಾ ಇಲ್ಲಾಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಆ ಥರ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಆದರೆ ಡೈಲಿನೂ ಕೂಡ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ. ಇವತ್ತಿನ ಡೇ ಒಂಥರ ಚೆನ್ನಾಗಿ, ಒಂಥರ ಜಾಸ್ತಿ ಮಲ್ಕೊಂಡಿಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗಿ ಸ್ವಲ್ಪ ಅದು ಇದು ಏನಾದರೂ ಮಾಡ್ಕೊಂಡು ಹಂಗಿದ್ದೆ. ಇವತ್ತೊಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಸಂಜೆ ಡಿಮಾರ್ಟಿಗೆ ಬೇರೆ ಹೋಗಬೇಕಾಗಿತ್ತು. ಸೊ ಹೋಗೋದು ಬೇಡವಾ ಅನ್ನೋ ಕನ್ಫ್ಯೂಷನ್ ಇತ್ತು. ಆಮೇಲೆ ಸರಿ ಸಂಜೆ ಹೋಗಿದ್ದು ನಾವು, ಎಷ್ಟು ಒಂದು 9 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ಸ್ವಲ್ಪ ಗಡಿಬಿಡೀಲಿ ಹೋಗ್ಬಿಟ್ಟು ಏನೇನೋ ಸುಮ್ಮನೆ, ಅಂದರೆ ಸ್ವಲ್ಪ ಏನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನು ಬೇಕಾಗೇನಿಲ್ಲ, ಒಂದು ಸ್ವಲ್ಪ ಕ್ವಾಂಟಿಟಿ ಬೇಕಾಗಿತ್ತು. ಒಂದು 2-3 ದಿವ್ಸದ ಹಿಂದೆಯೇ ಹೋಗೋಣ ಅಂತಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಸರಿ ಇವಾಗ ಬೇಡ, ಆಮೇಲೆ ಹೋಗೋಣ ಅಂತಂದಿದ್ರು. ಆಮೇಲೆ ಮತ್ತೆ ಸಂಜೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ವಿ. ಮತ್ತು ಸ್ನ್ಯಾಕ್ಸು ಯೋಗ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಯಾಕೋ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಮಖಾನ ತೊಗೊಂಡು ಬಂದಿದ್ವಿ ಡಿಮಾರ್ಟಿಂದ, ಅದರಲ್ಲಿ ಏನಾದರೂ ಮಖಾನ ಚಾಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಇದಕ್ಕೇನಿಲ್ಲ, ಸಿಂಪಲ್ಲಾಗಿ ಒಂದು ಅರ್ಧ ಸೌತೆಕಾಯಿ, ಟೊಮೆಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಒಂದು ಸ್ವಲ್ಪ ಮಿಕ್ಚರ್ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನಿಪ್ಪಟ್ಟು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಒಂಚೂರು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಷ್ಟೇ, ಬೇರೆ ಇನ್ನೇನು ಹಾಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿರುವಂಥ ಮಖಾನನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಂದ್ರೆ ಇದಕ್ಕೆ ಕಡಲೆ ಬೀಜನೂ
ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಬೋದು. ನಮ್ಮ ಮನೇಲಿ ಕಡಲೆ ಬೀಜ ಇರಲಿಲ್ಲ, ಡಿಮಾರ್ಟಿಂದ ತರಬೇಕಾಗಿತ್ತು. ಸೊ ಇರೋದ್ರಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಲೆಮನ್ ಕೂಡ ಹಾಕ್ಕೊಬೋದು. ಲೆಮನ್ನೂ ಇರಲಿಲ್ಲ, ಅದಕ್ಕೆ ಸರಿ ಅಷ್ಟೇ ಮಾಡ್ಕೊಂಡೆ, ಬಟ್ ಚೆನ್ನಾಗಿ ಅನ್ನಿಸ್ತು. ಮತ್ತು ಡಿಮಾರ್ಟ್ಗೆ ಬರಬೇಕನ್ನಲ್ಲ, ಸಾರಿ ಬಂದೆ. ಅಲ್ಲಿ ಒಳಗಡೆ ಡಿಮಾರ್ಟಲ್ಲಿ ಏನೂ ವೀಡಿಯೋಸ್ನ ಮಾಡ್ಕೊಳಕ್ಕೆ ಬಿಡಲ್ಲ. ಆಮೇಲೆ ನಮ್ಮ ಮನೆಯವ್ರನ್ನ ಡಿಮಾರ್ಟ್ನ ಒಳಗಡೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಎಲ್ಲರೂ ಇದ್ದಾರೆ, ನನಗೆ ಮಾಡ್ಕೊಳಕ್ಕೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದು. ಏನಂತಂದರೆ ರೆಗ್ಯುಲರಾಗಿ ಅವ್ರಿಗೆ ಅಭ್ಯಾಸ ಆದರೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ, ಇಲ್ಲ ಅಂತಂದರೆ ಒಂಥರ ಮುಜುಗರ ಅಂತ ಅನ್ಸುತ್ತೆ. ಈಗ ನಮಗಾದ್ರೂ ಅಷ್ಟೇ, ಆಚೆ ಹೋಗ್ಬಿಟ್ಟು ಮಾತಾಡೋಕ್ಕೆ ಒಂಥರ ಅನ್ನಿಸ್ತಾ ಇರುತ್ತೆ. ಒಂದು ಸ್ವಲ್ಪ ಅಭ್ಯಾಸ ಆದರೆ ಕ್ಯಾಮ್ರಾ ಶೈ ಹೋದರೆ ಮಾಡ್ಕೊಬೋದು. ಮತ್ತು ನಮ್ಮ ಫೇವ್ರೆಟ್ ನ್ಯಾಚುರಲ್ ಐಸ್ ಕ್ರೀಮಿಗೆ ಬಂದು ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಮತ್ತು ಮನೆಗೂ ಕೂಡ ಫ್ಯಾಮಿಲಿ ಪ್ಯಾಕ್ನ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇದೊಂಥರ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ. ಒಂದಷ್ಟು ಏನೇನೋ ತೊಗೊಂಡು ಬಂದ್ವಿ. ಮತ್ತು ಬಾಟಲೆಲ್ಲ ಬೇಕಿತ್ತು. ಇವಾಗ ನೀರು ಎಷ್ಟು ಕುಡಿತೀನಿ ಅನ್ನೋ ಒಂದು ಲೆಕ್ಕ ಇರಲಿಲ್ಲ. ಸೊ ಅದರಿಂದ ಸರಿ ಒಂದು ಬಾಟಲ್ ತೊಗೊಳ್ಳೋಣ ಅಂದ್ಬಿಟ್ಟು ಬಾಟಲ್ ತಗೊಂಡು ಅದು ಇದು ಅಂತ ಏನೇನೋ ತೊಗೊಂಬಂದ್ವಿ. ಶಾಂಪೂ ಬಾಟಲು ಅದು ಇದು ಮತ್ತು ಡೆಟಾಲ್ ಎಲ್ಲ ಬೇಕಿತ್ತು. ಎಲ್ಲನೂ ತೊಗೊಂಡು ಬಂದ್ವಿ. ಮತ್ತು ಪೌಡರ್ ನಾವೇನು ಅಷ್ಟೊಂದಾಗಿ ಯೂಸ್ ಮಾಡಲ್ಲ, ಬಟ್ ಇರಲಿಲ್ಲ ನಮ್ಮ ಮನೇಲಿ ಪೌಡರ್, ನಾವು ಯಾರೂ ಯೂಸ್ ಮಾಡಲ್ವಲ್ಲ. ಅದರಿಂದ ಈ ಸಲ ಶಾಂಪೂನ ಚೇಂಜ್ ಮಾಡಿದ್ವಿ, ಬೇರೆ ಶಾಂಪೂ ಬಾಟಲ್ ತೊಗೊಬಂದ್ವಿ. ಆಮೇಲೆ ಮತ್ತೆ ಸ್ವಲ್ಪ ಒಳಗಡೆ ಲೀಕ್ ಆಗಿಬಿಟ್ಟಿತ್ತು, ಅದು ನೋಡಿಕೊಂಡೇ ಇರಲಿಲ್ಲ ನಾವು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಐಸ್ ಕ್ರೀಮ್ನ ತೊಗೊಂಡು ಬಂದಿದ್ವಲ್ಲ, ಈ ಸಲ ಯಾವ ಫ್ಲೇವರ್ ತೊಗೊಬಂದ್ವಿ ಅಂತಂದರೆ ನೇರಳೆ ಹಣ್ಣು ಬರುತ್ತಲ್ಲ, ಆ ಫ್ಲೇವರ್ನ ತೊಗೊಂಡು ಬಂದಿದ್ವಿ. ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಲ್ಲಿ. ನಮಗೇನೋ ಇವಾಗ ಸದ್ಯಕ್ಕೆ ಅದೊಂದು ಫೇವ್ರೆಟ್ ಸ್ಪಾಟ್ ಆಗಿಬಿಟ್ಟಿದೆ. ಸೊ ಏನಾದರೂ ಹೋಗಬೇಕು ಅಂದಾಗ ಸೊ ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ತಿನ್ನೋದು. ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಮನೆ ಅಕ್ಕಪಕ್ಕ ಏನಾದರೂ ಇದ್ದರೆ ಹೋಗ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ ಅಂದ್ಬಿಟ್ಟು. ಊಟ ಗೀಟ ಎಲ್ಲ ಆದಮೇಲೆ ಎಲ್ಲರೂ ಒಂದೊಂದು ಸ್ಕೂಪ್ ಹಾಕ್ಕೊಂಡು ಐಸ್ ಕ್ರೀಮ್ನ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು ಹಂಗೆ ಕೂತಿದ್ವಿ. ಆಮೇಲೆ ಮತ್ತೆ ಮಲ್ಕೊಂಡಿದ್ದೆ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಕೌಶಿಕ್ ಕೂಡ ಮಲ್ಕೊಂಡಿದ್ದು ಲೇಟ್ ಆಯಿತು. ಅವನು ನೈಟು ನಿದ್ದೆ ಅಷ್ಟೊಂದು ಕರೆಕ್ಟಾಗಿ ಏನು ಮಾಡಿರಲಿಲ್ಲ. ಮತ್ತು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅಂತ ಕಾಮೆಂಟ್ ಮಾಡಿ. ಬೇರೆ ಯಾವ ಥರದ್ದು ವೀಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಯಾವುದ್ರ ಬಗ್ಗೆನಾದರೂ ನಿಮ್ಗೆ ತಿಳ್ಕೊಬೇಕು ಅಂದರೆ ಅದನ್ನು ಕೂಡ ನನಗೆ ಹೇಳಿ. ಸಪೋಸ್ ಏನಾದರೂ ನನಗೆ ಗೊತ್ತಿರೋ ಅಂಥದ್ದು ಏನಾದರೂ ವಿಷಯ ಇದ್ದರೆ ನಾನು ಕೂಡ ಶೇರ್ ಮಾಡ್ಕೊತೀನಿ. ಐ ಥಿಂಕ್ ನಿಮ್ಗೆ ಅದು ಯೂಸ್ ಆಗ್ಬೋದು ಅಂತ ಅನಿಸುತ್ತೆ. ನಿಮಗೆ ಗೊತ್ತಿರೋದಿದ್ರೆ ನನಗೆ ಶೇರ್ ಮಾಡಿದ್ರೆ ನನಗೆ ಗೊತ್ತಿರೋಂಗಾಗುತ್ತೆ. ಮತ್ತು ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್. ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ಇವಾಗ ಕೌಶಿಕ್ ನಮ್ಮ ಮನೆಯವ್ರು ಉಂಡಿಗೆ ದುಡ್ಡು ಹಾಕ್ತಾಯಿರ್ತಾರೆ. ಸೊ ಅವನಿಗೆ ಕೊಟ್ಟರೆ ತಗೊಂಡೋಗಿ ಅವನು ಉಂಡಿಗೆ ಹಾಕ್ತಾನೆ. ಎಷ್ಟು ಇವಾಗಿನ ಮಕ್ಕಳೇ ಶಾರ್ಪ್ ಇರ್ತಾರೆ ಅಲ್ವಾ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.